ಇನ್ನು ಮೈಸೂರು ಅರಮನೆ ಮುಂಭಾಗ ಸಂಭವಿಸಿದಂತಹ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಿನಕ್ಕೊಂದು ವಿಚಾರ ಬೆಳಕಿಗೆ ಬರ್ತಾನೆ ಇದೆ. ಈ ಹೊತ್ತಲ್ಲೇ ಅವಘಡ ನಡೆದ ಸ್ಥಳದಲ್ಲೇ ಇದ್ದ ಪ್ರತ್ಯಕ್ಷದರ್ಶಿಯೊಬ್ಬರು ಪಬ್ಲಿಕ್ ಟಿವಿ ಜೊತೆ ಸ್ಫೋಟದ ತೀವ್ರತೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಘಟನೆ ನಡೆದ ಜಾಗದಲ್ಲಿ ನನ್ನ ಸಾವು 2 ಹೆಜ್ಜೆ ದೂರದಲ್ಲಿತ್ತು ಅಷ್ಟೇ. ಇನ್ನು 2 ಹೆಜ್ಜೆ ನಾನು ಇಟ್ಟಿದ್ದಿದ್ರೆ ನಾನಿವತ್ತು ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ಅಂತ ಪ್ರತ್ಯಕ್ಷದರ್ಶಿ ಗಿರೀಶ್ ಅನ್ನೋರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಫೋಟ ನಡೆದ ಜಾಗದಿಂದ 5-6 ಅಡಿಯಷ್ಟೇ ದೂರ ಇದ್ದೆ. ಇನ್ನು 2 ಹೆಜ್ಜೆ ಇಟ್ಟಿದ್ದಿದ್ರೆ ಪ್ರಾಣಕ್ಕೆ ಅಪಾಯ ಇತ್ತು. ಕ್ಷಣಾರ್ಧದಲ್ಲಿ ಮಾಂಸದ ಮುದ್ದೆನೇ ನನ್ನ ಮುಂದೆ ಬಿದ್ದಿತ್ತು. ಬಾಂಬ್ ರೀತಿ ದೊಡ್ಡ ಬೆಂಕಿಯ ಸ್ಫೋಟ ಆಯಿತು. ನನ್ನ ಬಟ್ಟೆಗೆ ರಕ್ತ ಚಿಮ್ಮಿತು. ಗಾಯಾಳು ಮಹಿಳೆ ನನ್ನ ಕೈ ಹಿಡಿದಿದ್ರು. ನಾನು ಗಾಬರಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಅಂತ ತಮ್ಮ ಅನುಭವವನ್ನು ಪಬ್ಲಿಕ್ ಟಿವಿ ಮುಂದೆ ಹಂಚಿಕೊಂಡಿದ್ದಾರೆ. ಮೈಸೂರು ಅರಮನೆಯ ಮುಂಭಾಗದಲ್ಲಿ ಗುರುವಾರ ರಾತ್ರಿ 8:20-8:30 ಸುಮಾರಿನಲ್ಲಿ ಸಂಭವಿಸಿದಂಥ ಹೀಲಿಯಂ ಗ್ಯಾಸ್ ಸ್ಫೋಟದ ಪರಿಣಾಮವಾಗಿ ಒಟ್ಟು 3 ಮೃತಪಟ್ಟಿದ್ದಂಥದ್ದು. ಆ ಘಟನೆಯ ಪ್ರತ್ಯಕ್ಷದರ್ಶಿ ಗಿರೀಶ್ ಅವರೀಗ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಆ ಸಂದರ್ಭದಲ್ಲೇ ಆ ಒಂದು ಪ್ಲೇಸಲ್ಲೇ ಕೂಡ ಇದ್ದರು. ಸರ್, ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ತಾವು ಅಲ್ಲಿದ್ದೀರಾ? ಆ ಘಟನೆ ನಡೆದಿರೋದ್ರ ಬಗ್ಗೆ ಭಾಳ ವಿಷಾದ ಇದೆ. ಅದ್ರ ಮೇಲೆ 3 ಸಾವಾಗಿರೋದು ತುಂಬಾ ಬೇಜಾರಾಗಿದೆ. ಅಮಾಯಕರು ಈ ಥರ ಸಾವಪ್ಪಿರೋದು ಭಾಳ ಇದಾಯಿತು. ನಾನು ವಾಕ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂಗೆ ಒಂಥರ ಜೋರಾಗಿ ಸೌಂಡ್ ಆಯಿತು. ಆಮೇಲೆ ಒಂಥರ ದೊಡ್ಡ ಬೆಂಕಿ ಬಂದಂಗೆ ಆಗೋಯ್ತು. ಏನು ಅಂತ ನೋಡಿದ್ರೆ ಇದ್ದಕ್ಕಿದ್ದಂಗೆ ನನ್ನ ಮುಂದೆ ಇರೋರೆಲ್ಲ ಬಿದ್ದೋಗ್ಬಿಟ್ಟಿದ್ರು. ಆಮೇಲೆ ಯಾರೋ ಒಂದು ಲೇಡಿ ಕೂಡ ಪಾಪ ಅವ್ರಿಗೆ ಕತ್ತಿಗೆನ ಇದಾಗಿ ಹಿಂಗೆ ಕೈ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ನನಗೆ ಅದು ಒಂಥರ ಶಾಕ್ ಆಗೋಯ್ತು. ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ವಿತಿನ್ ಸೆಕೆಂಡ್ಸ್ ನೋಡಿದ್ರೆ ನೆಲದ ಮೇಲೆ ಏನೋ ಒಂಥರ ಮಾಂಸ ಎಲ್ಲ ಬಿದ್ದಂಗೆ ನನಗೆ ಇದಾಗೋಯ್ತು. ಆಮೇಲೆ ನನ್ನ ಶರ್ಟ್ ಮೇಲೆ ಮತ್ತು ನನ್ನ ಪ್ಯಾಂಟ್ ಮೇಲೆಲ್ಲ ಅದು ಒಂಥರ ಫುಲ್ಲು ಎಗ್ರಿ ಒಂಥರ ಇದಾಗೋಯ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಒಂದು 2-3 ನಿಮಿಷ ಅಂತೂ ನನಗೆ ಏನೋ ಕಿವಿ ಏನೋ ಗುಯ್ ಅಂತ ಇದೆ, ಕಿವಿ ಏನು ಕೇಳಿಸ್ತಾನೆ ಇಲ್ವಲ್ಲ ಅಂತ ನನಗೆ ಫೀಲ್ ಆಯಿತು. ಅಷ್ಟೊತ್ತಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ನೋಡ್ತೀನಿ ಎಲ್ಲ ಮಾಂಸ ಮುಂದೆ ಒಂಥರ ದೇಹಗಳು. ನಂಗೆ ದೇಹನೋ ಅನಿಸಲಿಲ್ಲ, ಅದೇನೋ ಮಾಂಸ ಬಿದ್ದಿದೆ ನನಗೆ ಇದಾಯಿತು. ಅದು ನೋಡ್ಬಿಟ್ಟು ತುಂಬಾ ಒಂಥರ ನನಗೆ ಬೇಜಾರಾಯಿತು. ಆಮೇಲೆ ನಾನು ವಾಪಸ್ಸು ಬಂದುಬಿಟ್ಟೆ ಅಷ್ಟೇ. ಭಾರಿ ನಿಯರಲ್ಲಿದ್ದೀರಿ ತಾವು? ತುಂಬ ಹತ್ತಿರದಲ್ಲಿದ್ದೆ. ಬಟ್ ನನ್ನ ಮುಂದೆ ಇರೋರಿಂದ ನಾನು ಆ್ಯಕ್ಚುಲಿ ಬಚಾವಾದೆ ಅಂತ ಅನಿಸುತ್ತೆ. ಅದು ಏಕಾಏಕಿನ ಸೌಂಡ್? ಅದು ಏಕಾಏಕಿ ತುಂಬ ದೊಡ್ಡ ಸೌಂಡ್. ಅದು ಏನು ಒಂಥರ ನನಗೆ ಕಿವಿ ಒಂಥರ ಏನೋ ಕಿವಿನೇ ಹೊಟ್ಟೋಯ್ತೇನೋ, ನನಗೆ ಕಿವಿನೇ ಕೇಳಿಸ್ತಾ ಇಲ್ಲ ನನಗೆ ಫೀಲ್ ಆಗೋಯ್ತು. ಆಮೇಲೆ ಒಂದು 2-3 ನಿಮಿಷ ಆಗ್ತಿದ್ದಂಗೆ ಒಂದು ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಜನ ಎಲ್ಲ ಬಂದರು. ಆಮೇಲೆ ಪಾಪ ಪೊಲೀಸರು ಕೂಡ ಅಲ್ಲೇ ಇದ್ದರು. ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿದರು. ಪಾಪ ಅವರು ಮುಖ ನೋಡಿದ್ರು ಕೂಡ ಪಾಪ ಅವರು ಒಂಥರ ಶಾಕಿಗೆ ಒಳಗಾಗಿದ್ರು ಅನಿಸುತ್ತೆ. ಆಮೇಲೆ ಆ್ಯಂಬುಲೆನ್ಸಿಗೆ ಟ್ರೈ ಮಾಡಿ ಅದೆಲ್ಲ ಇದು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ವಾಪಸ್ ಗಾಯಾಳೊಬ್ರು ನಿಮಗೆ ಕೈ ಹಿಡಿಯೋ ಪ್ರಯತ್ನ ಮಾಡಿದರು. ಬಟ್ ಯಾರು ಏನು ಅಂತ ಗೊತ್ತಿಲ್ಲ, ನನಗೆ ಗೊತ್ತಾಗಲಿಲ್ಲ. ಬಟ್ 2 ಮಕ್ಕಳು ಮಾತ್ರ ಅಲ್ಲಿ ಅಳ್ತಾ ಇದ್ದಿದ್ದು ನನಗೆ, ನನ್ನ ಪಕ್ಕದಲ್ಲೇ ಇದ್ದರು 2 ಮಕ್ಕಳು. ಅದು ಗೊತ್ತಾಯಿತು ನನಗೆ. ಅವ್ರ ತಾಯಿ ಕೂಡ ತೀರೋಗಿದ್ದಾರೆ. ಅದೇ ಅದು ಯಾರು ಅಂತ ನನಗೆ ಇದು ತುಂಬ ಜನ ಇದ್ದಾರೆ ಸರ್. ಸಡನ್ನಾಗಿ ನಡ್ಕೊಂಡು ಹೋಗೋಕೆ ತುಂಬ ಜನ ಇದ್ದರು. ಆಮೇಲೆ ಅದಾಗಿ 2 ನಿಮಿಷಕ್ಕೆ ಅಷ್ಟೊತ್ತಿಗೆ ಎಲ್ಲ ಜನ ಹರಡ್ಕೊಂಡ್ಬಿಟ್ಟಿದ್ರು. ವಾಪಸ್ ಸ್ವಲ್ಪ ಓಡೋದ್ರು. ಆಮೇಲೆ ಸ್ವಲ್ಪ ಜನ ಎಲ್ಲ ಒಂಥರ ಅಗಲ ಇದಾಯಿತು. ಅಷ್ಟೊತ್ತಿಗೆ ಪೊಲೀಸರು ಬಂದರು. ಬಂದ್ಬಿಟ್ಟು ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ಇದು ಮಾಡಿ ಅಲ್ಲಿಗೆ ನಿಮ್ಮ ಕಣ್ಣು ಮುಂದೆನೇ ಬ್ಲಾಸ್ಟ್